ಇದು ನಿಜಕ್ಕೂ ಖುಷಿ ಪಡುವ ಸಂಗತಿ. ಈಗ 13 ಜನ ಏನು ಎಲ್ಲ ಧೀಮಂತ ಸಾಹಿತಿಗಳಾದಂತಹ ಸ್ವಾಮಿಗಳು ಇವನ್ ಎಲ್ಲರೂ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಕೂಡ ನಮಗೆ ಖುಷಿಯ ವಿಚಾರ. ಹೀಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಸರ್ಕಾರದ ಯಾವುದೇ ಅನುದಾನ ಇಲ್ಲದಿದ್ದರೂ ಕೂಡ ತನ್ನ ನಿರಂತರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ರಾಜ್ಯವ್ಯಾಪ್ತಿಯಾಗಿ 26 ಜಿಲ್ಲೆಗಳಲ್ಲಿ ತನ್ನ ಘಟಕಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈಗ ಇದೇ ತಿಂಗಳು 29ಕ್ಕೆ ಅಂಬಲಪಾಡಿ ಉಡುಪಿ ಘಟಕದ ವತಿಯಿಂದ ಅಂಬಲಪಾಡಿಯಲ್ಲಿ ಪುರಂದರದಾಸರ ಜಯಂತಿಯ ಅಂಗವಾಗಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು 25ನೇ ತಾರೀಕು ಹಾವೇರಿ ಘಟಕದ ಆಶ್ರಯದಲ್ಲಿ ಗಾಂಧಿನಗರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಚನ್ನಮ್ಮಾಜಿ ಹಟ್ಟಿಕೇರಿ ಅನ್ನೋರು ಹಸರೀತಿಯ ಸ್ವತಂತ್ರ ಯೋಧರು. ಅವರು ಕಳೆದ 2 ವರ್ಷದಿಂದ ನಮ್ಮನ್ನು ಅಗಲಿದ್ದಾರೆ. ಅವರ ಹುಟ್ಟುಹಬ್ಬ ಇದೇ ಜನವರಿಯಲ್ಲೇ ಇತ್ತು. ಅದನ್ನು ನಾವು ಜನವರಿಯಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಬರುವ ಸಂಪ್ರದಾಯವನ್ನು ಹಾಕಿಕೊಂಡಿದ್ದೇವೆ. ಈಗ ಅದು ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಗಾಂಧಿ ಭವನದ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಹೀಗೆ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಅಲ್ಲದೆ ಅಂತಾರಾಜ್ಯದ ಮಟ್ಟದಲ್ಲಿಯೂ ಕೂಡ ಕಾಸರಗೋಡಿನಲ್ಲಿ ಕೂಡ ನಮ್ಮ ಘಟಕ ಆಗಿದೆ, ಮುಂಬೈಯಲ್ಲಿ ಆಗಿದೆ, ಅಕ್ಕಲಕೋಟೆಯಲ್ಲಿ ಆಗಿದೆ, ಗೋವಾದಲ್ಲಿ ಆಗಿದೆ, ಹೈದರಾಬಾದ್ನಲ್ಲಿ ಆಗಿದೆ. ಹೀಗೆ ರಾಜ್ಯದ ಮೇರೆಯಲ್ಲ ಮೇಲೆ ಅಂತಾರಾಜ್ಯ ಕೂಡ ಮಟ್ಟದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ.